ಇನ್ನು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ ಕಾರಣ ಇನ್ನೂ ಕೂಡ ನಿಗೂಢವಾಗಿದೆ. ಕಾಂಗ್ರೆಸ್ ಪಾಳೆಯಕ್ಕೆ ಪ್ರತಾಪ್ ಸಿಂಹ ವಿಚಾರನೆ ಈಗ ಅಸ್ತ್ರ ಆಗ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೆ ಟಿಕೆಟ್ ಕೈ ತಪ್ಪಿದೆ ಅನ್ನೋ ಕಾರಣ ಅದನ್ನ ಬಹಿರಂಗಪಡಿಸಿ ಅಂತ ಕಾಂಗ್ರೆಸ್ ಪಟ್ಟು ಹಿಡಿತಾ ಇದೆ. 2 ಅವಧಿಗೆ ಉತ್ತಮ ಕೆಲಸ ಮಾಡಿದ್ರು, ಟಿಕೆಟ್ ತಪ್ಪಿಸಿದ್ ಯಾಕೆ? ಈ ಕುರಿತು ಖುದ್ದು ಸಂಸದ ಪ್ರತಾಪ್ ಸಿಂಹ ಕೂಡ ಮೌನ ವಹಿಸಿರೋದು ಯಾಕೆ? ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದಿರಲು ಕಾರಣ ಏನು ಅಂತ ಪ್ರಶ್ನೆ ಮಾಡೋದಕ್ಕೆ, ಇದನ್ನೇ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಉತ್ತಮ ಕೆಲಸ ಮಾಡಿದ್ರು ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಬೇಕಾದ್ರೆ ಕೆಲಸ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಕೆ ಸಿದ್ಧವಾಗಿದೆಯಾ ಕಾಂಗ್ರೆಸ್? ಜೊತೆಗೆ ಇದನ್ನು ಅಸ್ತ್ರವಾಗಿಸ್ಕೊಳ್ತಾ ಇರೋದು ಹೇಗೆ ಅಂತ? ವಿಜಯ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸದ್ಯ ರಂಗೇರಿದೆ. ಕಾಂಗ್ರೆಸ್ನ ಟಿಕೆಟ್ ಎಂ ಲಕ್ಷ್ಮಣ್ ಅವರಿಗೆ ಘೋಷಣೆ ಆಗ್ತಿದ್ದಂತೆ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಅವರು ಮಾತನಾಡ್ತಾ ರಾಜ್ಯ ವರ್ಸಸ್ ಸಾಮಾನ್ಯ ವ್ಯಕ್ತಿಯ ನಡುವೆ ಈ ಬಾರಿ ಚುನಾವಣೆ ನಡೀತೆ ಅನ್ನೋದ್ರ ಜೊತೆಗೆ ನಮಗೆ ಈಗ ಒಂದು ಅಸ್ತ್ರ ಸಿಕ್ಕಿದೆ. ಅದು ಏನು ಅಂತ ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ್ದು ಯಾಕೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋ ಹೇಳುವ ಮೂಲಕ ಈಗ ಹೊಸದೊಂದು ಅಸ್ತ್ರವನ್ನು ಬಿಟ್ಟಿದ್ದಾರೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 2 ಅವಧಿಗೆ ಸಂಸದರಾಗಿರುವಂತಹ ಪ್ರತಾಪ ಸಿಂಹ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದರು. ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿಯವರೆಲ್ಲರೂ ಕೂಡ ಇದ್ದರು. ಆದರೆ ಅಂತಿಮವಾಗಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಏನು ಅನ್ನೋದು ಕುರಿತಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿದೆ. ಸಂಸತ್ಗೆ ಸ್ಮೋಕ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ ಸಿಂಹ ಅವರ ಒಂದು ಮೊಬೈಲನ್ನು ರಿಟ್ರೀವ್ ಮಾಡಿಕೊಂಡಿದ್ರು. ಅದರಲ್ಲೊಂದಷ್ಟು ದಾಖಲೆಗಳನ್ನು ಗಮನಿಸಿದ್ರು. ಆ ಕಾರಣಕ್ಕಾಗಿ ನೀಡಲಿಲ್ಲ ಅಂತೇಳಿ ಸಾರ್ವಜನಿಕರು ಮಾತನಾಡ್ಕೊಳ್ತಿದ್ದಾರೆ. ಇದ್ರ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಕೂಡ ಪ್ರತಾಪ ಸಿಂಹ ಅವರು ಗಾಡ್ ಹಾಗೂ ಗಾಡ್ ಫಾದರ್ ಎರಡನ್ನೂ ಕೂಡ ಇಟ್ಕೊಂಡಿರಲಿಲ್ಲ. ಸ್ಥಳೀಯ ನಾಯಕರ ಜೊತೆ ಒಂದಷ್ಟು ಅಸಮಾಧಾನಗಳಿದ್ವು. ಆ ಕಾರಣಕ್ಕಾಗಿ ಅನ್ನೋ ಮಾತು ಕೂಡ ಚರ್ಚೆಯಲ್ಲಿದೆ. ಖುದ್ದು ಪ್ರತಾಪ ಸಿಂಹ ಅವರೇ ಬೇಸರವನ್ನು ವ್ಯಕ್ತಪಡಿಸ್ತಾ ನನಗೆ ಗಾಡ್ ಹಾಗೂ ಗಾಡ್ ಫಾದರ್ ಯಾರೂ ಇಲ್ಲ ಅನ್ನೋ ಮಾತನ್ನು ಹೇಳುವಂಥ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಈ ಅಂಶಗಳನ್ನೇ ಇಟ್ಕೊಂಡು ಸದ್ಯ ಕಾಂಗ್ರೆಸ್ನ ನಾಯಕರು ಈಗ ಬಿಜೆಪಿಯ ವಿರುದ್ಧ ಅಸ್ತ್ರವನ್ನು ಹುಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಯಾಕೆ ತಪ್ಪಿತು ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಖುದ್ದು ಪ್ರತಾಪ ಸಿಂಹ ಅವರೇ ಈ ವಿಚಾರವನ್ನು ಬಹಿರಂಗಪಡಿಸಿದರೆ ಉತ್ತಮ ಅಂತೇಳಿ ಕಾಂಗ್ರೆಸ್ನ ನಾಯಕರು ಹೇಳುವ ಮೂಲಕ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ರಾಷ್ಟ್ರ ನಾಯಕರಾಗ್ಬೋದು, ರಾಜ್ಯ ನಾಯಕರಾಗ್ಬೋದು ಅಥವಾ ಖುದ್ದು ಪ್ರತಾಪ ಸಿಂಹ ಆಗ್ಬೋದು, ಯಾರೂ ಕೂಡ ತಮಗೆ ಟಿಕೆಟ್ ಯಾಕೆ ತಪ್ಪಿತು ಅನ್ನೋ ವಿಚಾರವನ್ನು ಬಹಿರಂಗಪಡಿಸಿಲ್ಲ. ಹೀಗಾಗಿ ಚುನಾವಣೆಗೆ ಹೋದ ಕಡೆಯಲ್ಲೆಲ್ಲ ಅಂದರೆ ಪ್ರಚಾರಕ್ಕೆ ತೆರಳಿದ ಸಂದರ್ಭಗಳೆಲ್ಲ ಕೂಡ ಕಾಂಗ್ರೆಸ್ನವರು ಈ ಅಂಶವನ್ನು ಮುಂದಿಟ್ಟುಕೊಂಡು ಮತವನ್ನು ಕೇಳಬಹುದು. ನಿಷ್ಠಾವಂತ ಕಾರ್ಯಕರ್ತನಿಗೆ ಒಂದು ಟಿಕೆಟ್ ಕೊಡದೇ ಇದ್ದದ ಕಾರಣ ಏನು ಅನ್ನೋದನ್ನು ಇಟ್ಕೊಂಡೆ ನಮಗೆ ಓಟನ್ನು ಕೊಡಿ ಅಂತೇಳಿ ಕಾಂಗ್ರೆಸ್ನವರು ಮತ ಕೇಳ್ಬೋದು ಅನ್ನೋ ಮಾತುಗಳು ಮತ್ತು ಲೆಕ್ಕಾಚಾರಗಳು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಿದೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.